ಪ್ರಜ್ವಲ್ ವಿಡಿಯೋ ಪ್ರಕರಣದಿಂದ ಮುಜುಗರಕ್ಕೆ ಒಳಗಾಗಿದೆ ಬಿಜೆಪಿ. ಅಶ್ಲೀಲ ವಿಡಿಯೋಗಳಿಂದ ಲೋಕಸಭೆ ಚುನಾವಣೆಯಲ್ಲಿ ಮುಜುಗರ ಎದುರಿಸಬೇಕಾಗಿ ಬಂತು. ಈಗ ಮೈತ್ರಿ ಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿ ಕೇಸರಿ ಪಡೆ ಇದೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಜೆಡಿಎಸ್ ದೊಡ್ಡ ಅಸ್ತ್ರ ಕೊಟ್ಟಿತ್ತು. ಪ್ರಜ್ವಲ್ಗೆ ಟಿಕೆಟ್ ಬೇಡ ಅಂದ್ರು, ಟಿಕೆಟ್ ಕೊಟ್ಟಿದ್ರು ದೇವೇಗೌಡರು. ಅದರ ಇಫೆಕ್ಟ್ ಇವಾಗ ಎರಡೂ ಪಕ್ಷಗಳ ಮೇಲಾಗಿದೆ. ಪ್ರಶಾಂತ್, ಈಗ ನಿರ್ಧಾರಕ್ಕೆ ಬರ್ತಾವ ಎರಡೂ ಪಕ್ಷಗಳು ಅಥವಾ ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ಕಾದು ನೋಡುತ್ತವಾ? ನೋಡಿ, ನನಗನ್ಸುತ್ತೆ ಈಗಷ್ಟೇ ಎರಡು ಹಂತದ ಚುನಾವಣೆಗಳು ಮುಗಿದಿರುವಾಗ ಏಕಾಏಕಿ ಮೈತ್ರಿಯನ್ನು ಕಡಿದುಕೊಳ್ಳುವ ಹಂತಕ್ಕೆ ಇದು ಹೋಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಪ್ರಜ್ವಲ್ ರೇವಣ್ಣ ನೋ ಡೌಟ್ BJPಗೆ ದೊಡ್ಡ ಒಂದು ಮುಜುಗರವನ್ನು ತಂದಿಟ್ಟಿದೆ. ಆದರೆ ಮೈತ್ರಿಯನ್ನು ಕಡಿದುಕೊಂಡ್ರೆ, ಈಗ ಅದು ರಿಸಲ್ಟ್ಸ್ ನೋಡದೆ ಮೈತ್ರಿಯನ್ನು ಕಡಿದುಕೊಂಡ್ರೆ ಒಕ್ಕಲಿಗರಲ್ಲೂ ಕೂಡ ಒಂದು ತಪ್ಪು ಸಂದೇಶ ಹೋಗುತ್ತೆ ಅನ್ನುವ ಕಾರಣಕ್ಕೋಸ್ಕರ BJP ಹೈಕಮಾಂಡ್ ಆ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕಿಲ್ಲ ಅನಿಸುತ್ತೆ. ಆದರೆ ನಿನ್ನೆ ನರೇಂದ್ರ ಮೋದಿ ಮಾತನಾಡುವಾಗ ಇಡೀ ಒಂದು ಪ್ರಜ್ವಲ್ ರೇವಣ್ಣ ಬಗ್ಗೆ ಮಾತನಾಡ್ತಾ ಅವ್ರು ಹೇಳಿದರು, ಈ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಟಾರ್ಗೆಟ್ ಇನ್ ದ ಸೆನ್ಸ್ ಫಸ್ಟ್ ಫೇಸಲ್ಲಿ ಆ ಸಮುದಾಯದ ವೋಟ್ ಇರೋದ್ರಿಂದ ಆವಾಗ ಆಗದೆ ಫಸ್ಟ್ ಫೇಸ್ ಮುಗಿದ ತಕ್ಷಣ ಈ ನಿರ್ಧಾರವನ್ನು ತೆಗೆದುಕೊಂಡಿತು ಕಾಂಗ್ರೆಸ್ಸು ಅಂತಕ್ಕಂಥದ್ದು. ಆದರೆ CT ರವಿ ಇನ್ನೂ ಕೆಲವರಿಗೆ ಸ್ವಲ್ಪ ಮುಜುಗರ ಇದೆ. ಪ್ರಜ್ವಲ್ ರೇವಣ್ಣ ಕೇಸ್ನಿಂದ ಅಲ್ಲ, ಅದು ಭೋಜೇಗೌಡರನ್ನ ಕ್ಯಾಂಡಿಡೇಟ್ ಮಾಡಿದರೆ ಭೋಜೇಗೌಡರ ಪರವಾಗಿ ನನಗೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋದು CT ರವಿ ಅಂಬೋಣ. ಯಾಕಂದರೆ ಭೋಜೇಗೌಡರು CT ರವಿಗೆ ವಿಧಾನಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಬೆಂಬಲವನ್ನು ಕೊಟ್ಟಿದ್ದರು ಅನ್ನುವ ಕಾರಣಕ್ಕೋಸ್ಕರ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಭೋಜೇಗೌಡರು ಕ್ಯಾಂಡಿಡೇಟ್ ಆಗೋದು ಬೇಡ ಅಂತಕ್ಕಂಥದ್ದು CT ರವಿ ಇರುತ್ತೆ. ಆದರೆ ಭೋಜೇಗೌಡರು ನಾನು 13ಕ್ಕೆ ನಾಮಿನೇಷನ್ ಮಾಡ್ತೀನಿ ಅಂತಕ್ಕಂಥದ್ದನ್ನು ಘೋಷಿಸಿದ್ದಾರೆ. ಮೈತ್ರಿ ಮುರಿಲಿಕ್ಕಿಲ್ಲ, ಆದರೆ ಲೋಕಸಭಾ ಚುನಾವಣೆಯಲ್ಲಿ ಏನು ಒಗ್ಗಟ್ಟು ತೋರಿಸಿದ್ರು ಅದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮುಂದುವರಿಲಿಕ್ಕಿಲ್ಲ ಅಂತ ಸಾಧ್ಯತೆ ಕಮ್ಮಿ ಇದೆ. ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಪ್ರಶಾಂತ್. ಇದೇ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.